ನಾಯಕ ಸಮಾಜದ ಅಧ್ಯಕ್ಷರಾದ ವಿಜಯ ಶ್ರೀನಾಥ್ ಅವರೇ ಮತ್ತು ಹಿರಿಯ ಮುಖಂಡರಾದ ಗಣಪತ್ ಅವರೇ, ರವಿ ಬಂಗಾರದ ಕವಿ ರಾಮಕೃಷ್ಣ ಅವರೇ, ದೇವರಾಪುರ ನಾಲ್ಕರವರು, ಸೋಮಣ್ಣ ಅವರೇ, ಹನುಮಂತಪ್ಪ ಅವರೇ, ದೀಪಕ್ ಅವರೇ, ಮಾಂಸ ಸಾಬ್ ಅವರೇ, ಮತ್ತು ಸುತ್ತುಳಿಕೆರೆ ದೈವದ ಎಲ್ಲ ಹಿರಿಯ ಮುಖಂಡರು ಮತ್ತು ಸಮಾಜದ ಎಲ್ಲ ಬಾಂಧವರು, ನಮ್ಮ ಕ್ಲಿನಿಕ್ಕು ಇದು ಬಂದಿದೆ ಇಮಿಡಿಯೇಟಾಗಿ DHO ಅವರು ಮತ್ತು ನಮ್ಮ ಲಂಬಾಯಿ ಅವರು ಅದೆಲ್ಲ ಬಂದುಬಿಟ್ಟು ಇಲ್ಲ ಹಿಂಗೆಲ್ಲ ಪ್ರಪೋಸಲ್ಸ್ ಬಂದಿದೆ ಸರ್, ಮತ್ತು ಎಲ್ಲೆಲ್ಲಿ ನಾವು ಪ್ರಪೋಸ್ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರು ಕೇಳಿದ್ರು. ಆದರೆ ಅವ್ರಿಗೆ ಅದೇ ಹೇಳಿದೆ, ಇದಕ್ಕಿಂತ ಒಳ್ಳೆಯ ಇದು ನಮ್ಗೆ ಯಾವುದು ಗೊತ್ತಾಗಿಲ್ಲ, ನೀವು ವೈದ್ಯರಿದ್ರಿ, ನಿಮಗೆಲ್ಲ ಗೊತ್ತಾಗಿದೆ ಯಾವ ಸೆಂಟರ್ಸ್ನಲ್ಲಿ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಇಡೀ ಜಿಲ್ಲೆಗೆ ಒಂದೊಂದು ಕ್ಲಿನಿಕ್ ಸಿಕ್ಕರೆ ನಮ್ಮ ತಾಲೂಕಾಗೆ 5 ಕ್ಲಿನಿಕ್ಕು ತಗೊಂಡು ಕೊಟ್ಟಿದ್ದಾರೆ ಅವರು. ಹಾಗಾಗಿ ಕ್ಲಿನಿಕನ್ನು ಅವರಿಬ್ಬರಿಗೆ ಹೋಗುತ್ತೆ, ಚಂದ್ರಾಯವರಿಗೆ ಮತ್ತು ನಮ್ಮ ಶಂಕರ್ ನಾಯಕ್ ಅವರಿಗೆ. ಅದೇ ರೀತಿಯಾಗಿ ಮತ್ತು ಏನು 100 ಬೆಡ್ ಹಾಸ್ಪಿಟ್ಲ್ ಆಗಲಿ, ಹೆರಿಗೆ ಹಾಸ್ಪಿಟ್ಲು, ಇವೆಲ್ಲ ಇವತ್ತು ಏನು ಸ್ವಚ್ಛತೆ ನೋಡ್ತಾ ಇದ್ವಿ, ಅದು ನಾವು ಮಾಡಿದ್ದಲ್ಲ, ಅವರು ಮಾಡ್ತಾ ಇರೋದು. ಅವ್ರು ಕೂತ್ಕೊಂಡು ನಮಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಸುಮ್ಮನೆ ಹೆಸರು ನಂದಾಗಲಿ, ಕೆಲಸ ಎಲ್ಲ ಅವ್ರದ್ದು. ಹಾಗಾಗಿ ಆ ಕ್ರೆಡಿಟ್ ಅವ್ರಿಗೆ ಹೋಗಬೇಕಾಗಿದೆ, ನಾವು ಅವ್ರಿಗೆ ಎನ್ಕರೇಜ್ಮೆಂಟ್ ಮಾಡಬೇಕು. ಹಾಗಾಗಿ ಇನ್ನು ಮುಂದೆ ಬರೋ ದಿವಸದಲ್ಲಿ ಕೂಡ ಇನ್ನೂ ಒಳ್ಳೆಯ ಕಾರ್ಯಕ್ರಮಗಳೆಲ್ಲ ಮಾಡಬೇಕು. ಇನ್ನೊಂದು ಪ್ರಯತ್ನದಲ್ಲಿ ನಾವೆಲ್ಲ ಇದ್ದೀವಿ, ಜಂಬಾಯಿಯವರು ಮತ್ತು ಶಂಕರ್ ನಾಯಕ್ ನಾವೆಲ್ಲರೂ ಹೃದಯದ್ದು ಹಾರ್ಟ್ ಕೇರ್ ಸೆಂಟರ್ ಮಾಡೋದು. ಯಾಕಂದರೆ ಹಾರ್ಟ್ ಅಟ್ಯಾಕ್ ಆಯ್ತಂದರೆ ಇವತ್ತೆಲ್ಲ ಬೆಂಗಳೂರಿಗೆ ಹೋಗಬೇಕು, ಭಾಳಷ್ಟು ಕಡೆ ತೋರಿಸಿದ್ರು ಕೂಡ. ಇವತ್ತು ಒಂದು ಪ್ರೈವೇಟ್ ಕ್ಲಿನಿಕ್ ಓಪನ್ ಆಗಿರ್ತೀವಿ, ಕನಿಷ್ಠ ಅಂದ್ರಿಗಿನ 2 ಲಕ್ಷ ರೂಪಾಯಿ. ಯಾಕಂದ್ರೆ ಸ್ಟಂಟ್ ಆಗಬೇಕಂದ್ರೂ ಕೂಡ ಒಂದು 2 ಲಕ್ಷ ರೂಪಾಯಿ ಕಾಸ್ಟ್ ಆಗ್ತದೆ. ಅದೇ ನಮ್ಮ 100 ಬೆಡ್ ಹಾಸ್ಪಿಟಲ್ನಲ್ಲಿ ಆಯ್ತಂದರೆ ಒಂದು 30ರಿಂದ 40 ಸಾವಿರನಲ್ಲಿ ಆಗುತ್ತೆ, 30ರಿಂದ 40 ಸಾವಿರ ರೂಪಾಯಿ ಒಳಗಡೆ ಆಗೋದು. ಹಾಗಾಗಿ ಭಾಳಷ್ಟು ವ್ಯತ್ಯಾಸ ಆಗುತ್ತೆ. ನಾವು ಶಂಕರ್ ನಾಯಕು ಭಾಳ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದೊಂದು ಲಾಬಿ ಇರುತ್ತೆ ಸ್ಟೇಟ್ ಲೆವೆಲ್ನಲ್ಲಿ, ಆಸ್ಪತ್ರೆದೇ ಒಂದು ಲಾಬಿ ಟೈಪ್ ಅಂತ. ಅವೆಲ್ಲ ಅದು ಅವರು ಬಿಡ್ತಾ ಇಲ್ಲ. ಇಲ್ಲಿ ಬಂದ್ಬಿಟ್ರೆ ಇಲ್ಲೇ ಆಸ್ಪತ್ರೆ ಆದ್ರಿಗಿನ ಬೆಂಗಳೂರಿಗೆ ಯಾರು ಬರ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಬಿಡ್ತಾ ಇಲ್ಲ. ಹಾಗಾಗಿ ಸ್ವಲ್ಪ ತಡ ಆಗ್ತಾ ಇದೆ. ಇಲ್ಲದ್ರೆ 1 ವರ್ಷ ಮುಂಚೆನೇ ಆಗಬೇಕಾಗಿತ್ತು. ಅದಕ್ಕೆಲ್ಲ ಹಣದ ವ್ಯವಸ್ಥೆ KKRDBಯಿಂದ ಒಂದು 8 ಕೋಟಿ ಅದಕ್ಕೆಲ್ಲ ಎಕ್ವಿಪ್ಮೆಂಟ್ಸ್ಗೆಲ್ಲ ಮಾಡಿಟ್ಟಿದ್ವಿ. 100 ಬೆಡ್ ಹಾಸ್ಪಿಟಲ್ನಲ್ಲಿ ಒಂದು 20 ಬೆಡ್ಡು ಬರೀ ಅದಕ್ಕೆ ಹಾರ್ಟ್ ಕೇರ್ ಸೆಂಟರ್ಗೆ ಒಂದು ಸಪ್ರೇಟಾಗಿ ತೆಗೆದಿಟ್ಟಿದ್ವಿ. ಪ್ಲಸ್ ಎಲ್ಲದಕ್ಕಿಂತ ಮುಖ್ಯ ಬಳ್ಳೋಟ ಕಂಪನಿ ಅವರು ತಿಂಗಳ ಡಾಕ್ಟರ್ಸ್ಗೆ ಸಂಬಳ ಕೊಡೋಕ್ಕೆ ಒಂದು 20 ಲಕ್ಷ ರೂಪಾಯಿ ತಿಂಗಳ ಕೊಡ್ತೀವಿ ಅಂತ ಹೇಳ್ಬಿಟ್ಟು 6 ವರ್ಷಕ್ಕೆ ಒಪ್ಕೊಂಡಿದ್ದಾರೆ ಅವರು. ಹಾಗಾಗಿ ಅವರು ಒಂದು ದೊಡ್ಡ ಕೊಡುಗೆ ಅವರು ಬಳ್ಳೋಟ ಕಂಪನಿ ದೊಡ್ಡ ಸೇವೆ ಅದು 12 ಕೋಟಿ ರೂಪಾಯಿ ಆಗುತ್ತೆ. ಹಾಗಾಗಿ ಅವ್ರದ್ದು ಇಲ್ಲ ಮಾಡಿಬಿಡೋಣ ಅಂತ ನಮ್ಮ ಜನಕ್ಕೆ ಮಾಡೋಣ ಅಂತ ಹೇಳ್ಬಿಟ್ಟು ಒಂದೇ ಒಂದು ವಿಷಯ ಕೇಳಿದೆ, ಇದು ಬೇಕು ಸರ್ ಅಂತ ಹೇಳ್ಬಿಟ್ಟು ಒಂದು ಮಾತು ಕೇಳಿದೆ ಯಜಮಾನರಿಗೆ, ಅಭಿರಾಜ್ ಬಳ್ಳೋಟ ಅವರಿಗೆ. ಕರೆದು ನರೇಂದ್ರ ಕುಮಾರ್ ಬಳ್ಳೋಟ ಅವರಿಗೆ ಅವರು ಕೇಳಿದ್ರೆ ಕರೆದಂಗೆ ಚಲೋ ಸರ್, ಕರೆದಂಗೆ ಅಂತ ಇದು ಇಮಿಡಿಯೇಟಾಗಿ ಕಳಿಸಿ ಶೂಟ್ ಮಾಡಿ ಅವ್ರು ಕೊಟ್ಟು ಆಗಲೇ 1 ವರ್ಷ ಆಯಿತಾ, 1 ವರ್ಷ ನಮ್ಮದೇ ತಡ ಆಗ್ತದೆ. ಹಾಗಾಗಿ ಇವಾಗೇನೋ FD ಕ್ಲಿಯರೆನ್ಸ್ ಕೂಡ ಬಂದೈತೆ ಅಂತ ಹೇಳಿ ಒಳ್ಳೆ ಸೂಚನೆ ಕೊಟ್ಟಾರ ಸಾಹೇಬರು. ನಾವು ಸಾಹೇಬರು ಭಾಳ ಫಾಲೋ ಅಪ್ ಮಾಡ್ತಾನೇ ಇದ್ದೀವಿ ಶಂಕರ್ ನಾಯಕ್ ನಾವು. ಆದರೆ ಸ್ವಲ್ಪ ನಾನಾ ಕಾರಣದಿಂದ ಸರ್ಕಾರ ಕೂಡ ಅವರೆಲ್ಲ ನೋಡ್ಕೋಬೇಕಂತ ಎಲ್ಲ ಗ್ಯಾರಂಟೀಸ್ ಕೊಟ್ಟು